ಶಿವಣ್ಣ, ಈಗ ಲಾಂಗ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ನೀವಂತ ಗೊತ್ತಿರೋದೇ ಸಾಕಷ್ಟು ಸರಿ ಇದನ್ನ ಕೇಳಿದ್ದೀವಿ. ಅಲ್ಲಣ್ಣ, ಇದೆಲ್ಲ ಡೈಲಾಗ್ ಇದೆ ಅಲ್ಲಣ್ಣ. ಆಯ್ತು, ಫಂಕ್ಷನ್ ಇದೆ ಅಲ್ವಾ ಅಣ್ಣ? ಫಂಕ್ಷನ್ ಅಲ್ಲಣ್ಣ, ನಾನು ಡೈಲಾಗ್ ಬಗ್ಗೆ ಕೇಳ್ತಾ ಇದ್ದೀನಿ. ಈಗ ಅದೇಣ್ಣ, ನಿಮ್ಮನ್ನ ಅನಲೈಸ್ ಮಾಡಿ ಬರೀತಾರೋ ಅಥವಾ ಅರ್ಥ ಮಾಡ್ಕೊಂಡು ಬರೀತಾರೋ ಗೊತ್ತಿಲ್ಲ. ಈಗ ಅದು ನಿಮ್ಮ ಅಭಿಮಾನಿಗಳೇ ಸಹಜವಾಗಿ ಫಿದಾ ಮಾಡುತ್ತೆ. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಆ ಒಂದು ಲೈನ್ ಯಾವ ರೀತಿ ಸಿನಿಮಾ ಕನೆಕ್ಟ್ ಆಗ್ಬೋದು ಅಂತ, ಲಾಂಗ್ಗೆ ನೀವು ಕನೆಕ್ಟ್ ಆಗ್ತಾ ಇರುವಂತ ಡೈಲಾಗ್ ಇದೆಯಲ್ಲ ಗ್ಲಿಮ್ಸ್ ಅಲ್ಲಿ, ಅದು ಅಂತ. ಲಾಂಗ್ ಅನ್ನೋದಕ್ಕಿಂತ ಇಟ್ಸ್ ಲಾಂಗ್ ಸ್ಟೋರಿ ಅಷ್ಟೇ. ಇಟ್ಸ್ ಲಾಂಗ್ ಸ್ಟೋರಿ. ಒಂದು ಅಂದರೆ ಅವ್ರು ಬರೆಯೋದು ಅಂದಮೇಲೆ ಯಾತಿಗೆ ಬರ್ತದೆ ಒಂದು ನಂಬಿಕೆ ಅಷ್ಟೇ. ಅಂದರೆ ಶಿವಣ್ಣ ಯಾವ ರೀತಿ ಸಿನಿಮಾನ ಯಾವ ಒಂದು ದೃಷ್ಟಿಯಿಂದ ಬೇಕಾದ್ರೆ ಮಾಡ್ಬೋದನ್ನೋ ಒಂದು ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಅವ್ರಿಗಿದೆ. ನಾನು ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇ. ತುಂಬ ಈಸಿಯಾಗೆ ಸಾಲ್ವ್ ಮಾಡ್ಬೋದು. ಅಯ್ಯೋ ಇದು ನಾಟಕ ಆಡಿದೆ ಅಂದ್ಬಿಡ್ಬೋದು. ಇಲ್ಲ, ನಾಟಕ ಅಲ್ಲ ಅದು. ಅವನ ರಿಯಾಲಿಟಿ ಆಫ್ ಹಿಮ್, ರಿಯಾಲಿಟಿ ಆಫ್ ಹಿಸ್ ಏಜ್, ರಿಯಾಲಿಟಿ ಆಫ್ ಹಿಸ್ ಕ್ಯಾರೆಕ್ಟರ್, ವಾಟ್ ಈಸ್ ಶುಡ್ ಅಂಡರ್ಗೋ. ಎಲ್ಲ ಪರ್ಸನ್ಸುವೆ ಬಂದಾಗ ಅದನ್ನ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಒಬ್ಬೊಬ್ರು ಹೈಡ್ ಮಾಡ್ತಾರೆ, ಇಲ್ಲ ಇಲ್ಲ ನಾ ಚೆನ್ನಾಗಿ ಇಲ್ಲ, ಬಂದಾಗ ಹೇಳ್ಬಿಡ್ಬೇಕು. ಸೊ ಆ ರೀತಿ ಇರೋ ಒಂದು ಪಾತ್ರ ಅದು ಬಂದು ಲಾಂಗ್ ಕನೆಕ್ಷನ್ ಅನ್ನೋದಕ್ಕಿಂತ ಏನು ಗೊತ್ತಮ್ಮ, ಫಾರ್ ವಾಟ್ ಇಟ್ ಈಸ್ ಅಂದರೆ ಒಂದು ಡೈಲಾಗ್ ನಮ್ಮ ಬಟ್ ಏನಂತೀವಿ, ಎರಡು ಕೋಣೆ ದೃಷ್ಟಿಯಿಂದ ಹೇಳ್ಬೋದು, ಎರಡು ದೃಷ್ಟಿಯಿಂದ ಹೇಳ್ಬೋದು. ಆ ದೃಷ್ಟಿ ಲಾಂಗ್ ದೃಷ್ಟಿನೂ ಇರ್ಬೋದು, ಇಲ್ಲ ಶಾರ್ಟ್ ದೃಷ್ಟಿನೂ ಇರ್ಬೋದು. ಅರ್ಥ ಆಯ್ತಮ್ಮ? ಅಣ್ಣ ಇಲ್ಲ, ಯಾಕೋ ನೀನು ಸ್ವಲ್ಪ ಅಣ್ಣ ಅರ್ಥ ಆಯ್ತು, ಬಟ್ ಅದನ್ನ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ರೆ ಎಲ್ಲೋ ಕನೆಕ್ಟ್ ಆಗುತ್ತೆ ಅಂತ. ಸೊ ಈಗ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದಣ್ಣ, ಈ ಗ್ಲಿಮ್ಸ್ ಅಲ್ಲಿ ನೋಡ್ತಾ ಇದ್ವಣ್ಣ ಸಹಜವಾಗಿ. ಅಂದ್ರೆ ಈಗ ಸರ್ ಹೇಳಿದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವಂಥದ್ದು. ಈ ನಮ್ಮ ಪರಪ್ಪನ ಗ್ರಹದ ಒಂದು ಸ್ಟೋರಿ ಕೂಡ ಒಂದು ಗ್ಲಿಮ್ಸ್ ಅಲ್ಲಿ ಕಾಣಿಸ್ತು. ಸೊ ಮನ್ಸಂದ್ರೆ ಒಂದು ರೌಡಿಸಮ್ ಸಹಜವಾಗಿ ಸಮಾಜದಲ್ಲಿ ಒಂದು ಸಾರಿ ಒಳ್ಳೆತನಕ್ಕೂ ಬೇಕಾಗುತ್ತೆ, ಕೆಟ್ಟತನಕ್ಕೂ ಬೇಕಾಗುತ್ತೆ ಅನ್ನುವಂತಹ ಮೆಸೇಜ್ ಇದೆಯಾ ಅನ್ನುವಂತಹ ಕುತೂಹಲ ಇದೆ ಅಣ್ಣ. 100% ಇದೆ. ಯಾತಿಗೋಸ್ಕರ ಮಾಡ್ತೇನೆ ಅನ್ನೋದಿದೆಯಲ್ಲ, ಒಂದು ಒಳ್ಳೆ ಒಂದು ಮೆಸೇಜ್ ಇದೆ. ಜೊತೆಲಿ ಸಮ್ಟೈಮ್ಸ್ ಏನೋ ಮಾಡಬೇಕಾಗುತ್ತೆ, ಅದು ಆ ಮುಗಿದಿರೋ ಕಾರ್ಯ ಬಂದಾಗ ಏನಾಗುತ್ತೆ ಅಂದರೆ ಅವನು ಯಾವ ಇದನ್ನ ಉಪಯೋಗಿಸ್ತಾನೆ. ಪ್ರಾಬ್ಲಮ್ ಬಂದಾಗ ನಾವು ಏನೇನೋ ಯೂಸ್ ಮಾಡ್ತೀವಿ, ಮೆಡಿಸಿನ್ಸ್ ತಗೋತೀವಿ, ಬಟ್ ಅವನು ಯಾವ ಮೆಡಿಸಿನ್ ತಗೋತಾನೆ, ಯಾವ ರೀತಿ ತಗೋತಾನೆ, ಆ ಕ್ಯಾರೆಕ್ಟರ್ಗೆ. ಓಕೆ, ಐ ಕ್ಯಾನ್ ಸೇ ದ ಫುಲ್ ಸ್ಟೋರಿ. ನೀವು ಹೇಳಿದ್ರೆ ಫುಲ್ ಸ್ಟೋರಿ ಕೇಳ್ಬಿಡ್ತೀರ, ಅದೇ ಡೇಂಜರ್. ಸಾಕು ಮರಿ, ಆಮೇಲೆ ಮಾತಾಡೋಣ. ಶಿವಣ್ಣ ಗ್ಯಾಂಗ್ಸ್ಟರ್ ಹೀರೋಯಿನ್ ಇರ್ತಾರಾ ಇರಲ್ವಾ? ಇರ್ತಾರಮ್ಮ, ಈ ಸಿನಿಮಾದಲ್ಲಿ ಇರ್ತಾರೆ. Karthik sir. Sir, welcome to Kannada industry. Thank you so much, sir. Shivana is the biggest superstar in Kannada industry. Yes, sir. And we know that. Yeah. At the same time, we have a lot of superstars in Kannada industry. Why you choose the superstar Shivana for this script? This script this can be done by Shivana only, sir. First point. And second point, I'm a huge fan of Shivana, sir. My first experience of Shivana, sir, is Shimhadamari. That too, you know, right, how old film is it? And from there, AK-47 Auto, later I watched Om and Jogi. So, if you see that, you can understand what level of an actor he is. He's a superstar, that's for sure. But there is an actor also, right? So, this script needs an actor too. So, that sir is going to kill it. I'm giving the promise for that. ಶಿವಣ್ಣ